Namaste. Basic concepts and formula for PUC mathematics or class 11th and 12th mathematics content. Article number 6 calculus. Subarticle number 6.4 integration. So some methods of integration. Third method, method 3, integration by parts, otherwise product rule. So integral of uv into dA with respect to x equal to u integral of v with respect to x minus double integral of v with respect to x into u dash dx. Actually ಹೇಗೆ ರಿಮೆಂಬರ್ ಮಾಡಬೇಕಂದ್ರೆ ಪ್ರಾಡಕ್ಟ್ ರೂಲ್ನ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಇದೆಯಲ್ಲ, ಸೊ ಇಂಟಗ್ರಲ್ ಆಫ್ ಯು ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಯು ಹೇಗಿದೆ ಹಾಗೆ ಬರಿಬೇಕು ಯು. ನೆಕ್ಸ್ಟ್ ಈ ವಿ ಇದೆಯಲ್ಲ, ಈ ಸೆಕೆಂಡ್ ಫಂಕ್ಷನಿಗೆ ಇಂಟಗ್ರೇಷನ್ ಮಾಡಬೇಕು. ಇಂಟಗ್ರಲ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ಇದು ಪಾಸಿಟಿವ್ ಆಯಿತು. ನೆಕ್ಸ್ಟು ನೆಗೆಟಿವ್ ಸೈನ್. ಈ ಫಸ್ಟ್ ಫಂಕ್ಷನ್ ಇದೆಯಲ್ಲ, ಈಗ ಈ ಫಸ್ಟ್ ಫಂಕ್ಷನಿಗೆ ಈಗೇನು ಮಾಡಬೇಕು, ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್. ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಲ್ಲಿ ಹೇಗಿದೆ ಹಾಗೆ ಬರಿಬೇಕು. ನೆಕ್ಸ್ಟ್ ಟೈಮ್ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಇಂಟಗ್ರೇಷನ್ ಮಾಡಿದ್ದೀವಲ್ಲ, ಇದಿಷ್ಟಕ್ಕೂ ಇಲ್ಲಿ ಏನು ಆನ್ಸರ್ ಬಂದಿರುತ್ತೆ ಅದಕ್ಕೆ ಇಂಟಗ್ರಲ್ ಮಾಡಬೇಕು. ಗೊತ್ತಾಯ್ತಲ್ಲ, ಇಂಟಗ್ರಲ್ ಆಫ್ ದಿಸ್ ಅಂತ ಹೇಳಿದ್ರೆ, ಸೊ ಇಂಟಗ್ರಲ್ ಆಫ್ ವಿ ಇಂಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಲ್ರೆಡಿ ಮಾಡಿದ್ದೀವಲ್ಲ, ಅದಕ್ಕೆ ಇನ್ನೊಮ್ಮೆ ಇಂಟಗ್ರೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ನೆಕ್ಸ್ಟ್ ನೆಗೆಟಿವ್ ಆಯ್ತಲ್ಲ ಸೈನು, ಈಗ ಏನು ಮಾಡಬೇಕು, ಪಾಸಿಟಿವ್ ಸೈನು. ಇದು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ದು ಫಸ್ಟ್ ಫಂಕ್ಷನಿಗೆ, ಈಗ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡ್ತೀವಿ. ಮತ್ತೆ ಇವಾಗ ಏನು ಮಾಡಬೇಕು, ಇದಕ್ಕೆ ಇದಿಷ್ಟಕ್ಕೂ ಇಂಟಗ್ರೇಷನ್ ಮಾಡಬೇಕು. ಇಲ್ಲಿ ಏನು ಆನ್ಸರ್ ಬಂದಿರುತ್ತೆ ಅದಕ್ಕೆ ಇಂಟಗ್ರೇಷನ್ ಮಾಡಬೇಕು ಇಲ್ಲಿ. ಸೊ ಅಲ್ಲಿಗೆ ಅದು ಟ್ರಿಪಲ್ ಇಂಟೆಗ್ರಲ್ ಆಗುತ್ತೆ. ವಿ ಡಿ ಎಕ್ಸ್ ಇದು ಒಂದಕ್ಕೆ, ಇಲ್ಲಿ ಮಾಡಿದ್ದು ಇ ಡಿ ಎಕ್ಸ್ ಅದಕ್ಕೆ, ಗೊತ್ತಾಯ್ತಲ್ಲ. ಇದು ಸೆಕೆಂಡ್ ಡಿ ಎಕ್ಸ್ಗೆ ಥರ್ಡ್ ಇಂಟಿಗ್ರೇಷನ್ ಮಾಡ್ತೀವಲ್ಲ ಅದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಪ್ ಟು ಎಲ್ಲಿ ತನಕ ಹೀಗೆ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಪ್ಲಸ್ ಆದಮೇಲೆ ಮೈನಸ್ ಬರುತ್ತೆ. ನೆಕ್ಸ್ಟ್ ಇದು ಸೆಕೆಂಡ್ ಆರ್ಡರ್ ಇರೋದು ಥರ್ಡ್ ಆರ್ಡರ್ ಡೆರಿವೇಟಿವ್ ಮಾಡಬೇಕು. ಟ್ರಿಪಲ್ ಇಂಟೆಗ್ರಲ್ ಇರೋ ಅಂದರೆ ಇಲ್ಲಿ ಆನ್ಸರ್ ಏನಿದೆ ಅದಕ್ಕೆ ಮತ್ತೆ ಇಂಟಗ್ರೇಷನ್ ಮಾಡಬೇಕು. ಅಪ್ ಟು ವೇರ್ ಎಲ್ಲಿ ತನಕ ಮಾಡಬೇಕು ಅಂದರೆ, ಈ ಡಿಫ್ರೆನ್ಷಿಯೇಷನ್ ಇದೆಯಲ್ಲ ಅದು ಕಾನ್ಸ್ಟೆಂಟ್ ಬರೋ ತನಕ, ಆನ್ಸರ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀವಲ್ಲ, ಇದು ಕಾನ್ಸ್ಟೆಂಟ್ ಬರೋ ತನಕ ನಾವು ಹೀಗೆ ಮಾಡ್ತಾ ಹೋಗಬೇಕು. ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ. It should be noted that this rule is not applicable for integrals of product of any two functions. However, if the first function is a polynomial in x and the integral of the second function is known, the rule can be tried. In such a case, we also have a generalized product rule known as the Bernoulli's rule. ಅವರು ಫೈಂಡ್ ಔಟ್ ಮಾಡಿದ್ದನ್ನು ಬರ್ನೋಲಿಯನ್ ಅವರು, ವಿಚ್ ಈಸ್ ಆ್ಯಸ್ ಫಾಲೋಸ್. ಈ ಥರ ಇಂಟಗ್ರಲ್ ಆಫ್ ಯು ವಿ ಡಿ ಎಕ್ಸ್ ಅಂದರೆ ಯು ಆ್ಯಸ್ ಇಟ್ ಈಸ್ ಫಸ್ಟ್ ಫಂಕ್ಷನ್ ಹೇಗಿದೆ ಹಾಗೆ ಬರಿಬೇಕು. ಇಂಟಗ್ರಲ್ ಆಫ್ ದಿ ಸೆಕೆಂಡ್ ಫಂಕ್ಷನ್ನು ಮೈನಸ್, ನೆಕ್ಸ್ಟ್ ಇದು ಪಾಸಿಟಿವ್ ಆದಮೇಲೆ ನೆಗೆಟಿವ್ ತೊಗೋಬೇಕು. ಫಸ್ಟ್ ಫಂಕ್ಷನಿಗೆ ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಇಂಟಗ್ರೇಷನ್ ಏನು ಮಾಡಿರ್ತೀವಿ, ರಿಸಲ್ಟ್ ಏನು ಬಂದಿರುತ್ತೆ ಅದಕ್ಕೆ ಇನ್ನೊಮ್ಮೆ ಇಂಟಗ್ರೇಷನ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಸೈನ್ ಆದಮೇಲೆ ಪಾಸಿಟಿವ್ ಸೈನು. ಸೊ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ವಲ್ಲ, ಮತ್ತು ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈ ಆನ್ಸರ್ ಏನಿರುತ್ತೆ ಅದಕ್ಕೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಮತ್ತು ಇಲ್ಲಿರೋ ಆನ್ಸರಿಗೆ ಮತ್ತೆ ಇಂಟಗ್ರೇಷನ್ ಮಾಡಬೇಕು. ಇಲ್ಲಿ ಪಾಸಿಟಿವ್ ಸೈನ್ ಆಯಿತು, ನೆಕ್ಸ್ಟು ನೆಗೆಟಿವ್ ಸೈನ್. ಸೊ ಇದೇ ಥರ ಎಲ್ಲಿ ತನಕ ಅಂದರೆ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಆನ್ಸರ್ ಕಾನ್ಸ್ಟೆಂಟ್ ಬರೋ ತನಕ ಮಾಡ್ತಾ ಹೋಗಬೇಕು. ಆಫ್ಟರ್ ಕಾನ್ಸ್ಟೆಂಟಿಗೆ ಯಾಕೆ ಸ್ಟಾಪ್ ಮಾಡಬೇಕು ಅಂದರೆ, ಕಾನ್ಸ್ಟೆಂಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಝೀರೋ ಆಗುತ್ತೆ. ಝೀರೋ ಇಂಟು ಎನಿಥಿಂಗ್ ಇಸ್ ಝೀರೋ. ಅದಕ್ಕೆ ಅಲ್ಲಿಗೆ ಕಾನ್ಸ್ಟೆಂಟ್ ಬರೋ ತನಕ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಫಸ್ಟ್ ಎಕ್ಸಾಂಪಲ್ 1, integral of x into cos x.
with respect to x. So first one, integral of x cos 3x with respect to x. ಈಗ ಫಸ್ಟ್ ಫಂಕ್ಷನ್ ಇದು, ಸೆಕೆಂಡ್ ಫಂಕ್ಷನ್ ಇದು ಪಾಲಿನಾಮಿಯಲ್ ಆಗಿದೆ ಫಸ್ಟ್ ಫಂಕ್ಷನ್. ಈಗ ಕಾಸ್ 3x ಯಾಕೆ ಫಸ್ಟ್ ಫಂಕ್ಷನ್ ಆಗಿ ತೊಗೊಂಡಿಲ್ಲ ಅಂದರೆ, ಇದು ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ರೆ ಕಾನ್ಸ್ಟೆಂಟ್ ಬರೋದೇ ಇಲ್ಲ. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ಇದು ಕಾನ್ಸ್ಟೆಂಟ್ ಆಗೋದೇ ಇಲ್ಲ, ಕಾಸು ಸೈನು ಅದೆಲ್ಲ. ಸೊ ಅದಕ್ಕೆ ಇದು ಪಾಲಿನಾಮಿಯಲ್ ಇದೆಯಲ್ಲ ಎಕ್ಸ್, ಇದನ್ನು ಫಸ್ಟ್ ಫಂಕ್ಷನ್ ಆಗಿ ತೊಗೋತೀನಿ. ಸೊ ಫಸ್ಟ್ ಫಂಕ್ಷನ್ ಇದು, ಅದನ್ನು ಹಾಗೆ ಬರಿಬೇಕು. ಇಂಟೆಗ್ರಲ್ ಆಫ್ ಕಾಸ್ 3x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೆಕ್ಸ್ಟ್ ಪಾಸಿಟಿವ್ ಆದಮೇಲೆ ಮೈನಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ ಇಂಟೆಗ್ರಲ್ ಆಫ್ ಕಾಸ್ 3x ಅಂತ ಹೇಳಿದ್ರೇನು, sin 3x ಡಿವೈಡೆಡ್ ಬೈ 3 ಅಂತ ಗೊತ್ತಾಯ್ತಲ್ಲ. ಇಂಟೆಗ್ರಲ್ ಆಫ್ ಕಾಸ್ 3x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ sin 3x ಬೈ 3. ಇದಕ್ಕೆ ಇಂಟೆಗ್ರೇಷನ್ ಮಾಡಬೇಕಾಗತ್ತೆ. sin 3x ಡಿವೈಡೆಡ್ ಬೈ 3 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ನೆಗೆಟಿವ್ ಆದಮೇಲೆ ನೆಕ್ಸ್ಟು ಪಾಸಿಟಿವ್ ಸೈನ್ ಹಾಕಬೇಕು. 1 ಕಾನ್ಸ್ಟೆಂಟ್ ಬಂತು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಇಸ್ 0. ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ಸೊ ಇದು ಎಕ್ಸ್ ಹಾಗೆ ಬರೆಯೋಣ. ಇಂಟೆಗ್ರಲ್ ಆಫ್ ಕಾಸ್ 3x ಅಂದರೆ sin 3x ಬೈ 3. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಈ 3ನ ಔಟ್ಸೈಡ್, ಟೇಕ್ ಇಟ್ ಔಟ್ಸೈಡ್. ಸೊ ಇಂಟೆಗ್ರಲ್ ಆಫ್ sin 3x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ x by 3 sin 3x minus 1 by 3. So integral of sin 3x with respect to x is minus cos 3x divided by 3 plus constant of integration. ಎಲ್ಲ ಮುಗಿತಲ್ಲ, ಇಲ್ಲಿಗೆ ಕೊನೆಯಲ್ಲಿ ಹಾಕಿದ್ರೆ ಆಯಿತು. ಸೊ ದೆನ್ x sin 3x divided by 3 minus minus plus 1 divided by 3 3 is 9 ಆಗುತ್ತೆ. ಇದು cos 3x by 9 plus constant of integration. This is the answer. X sin 3x by 3 plus cos 3x by 9 plus constant of integration. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ 2, ಇಂಟಿಗ್ರಲ್ ಆಫ್ x log x dx. ಇದು ಫಸ್ಟ್ ಫಂಕ್ಷನ್ ಆಗುತ್ತೆ. ಸೆಕೆಂಡ್ ಫಂಕ್ಷನ್ ಲಾಗ್ ಎಕ್ಸ್ ಇದೆಯಲ್ಲ, ಇದಕ್ಕೆ ಇಂಟಗ್ರೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಂಟಗ್ರಲ್ ಆಫ್ ಲಾಗ್ ಎಕ್ಸ್ದು ಫಾರ್ಮುಲಾ ಇಲ್ಲವೇ ಇಲ್ಲ. ಓಕೆ, ಸಿನ್ಸ್ ವಿ ಡು ನಾಟ್ ಹ್ಯಾವ್ ಇಂಟಗ್ರಲ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್ ಆನ್ ಹ್ಯಾಂಡ್, ವಿ ಶೆಲ್ ರೀರೈಟ್ ದಿ ಪ್ರಾಬ್ಲಮ್ ಆ್ಯಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಂಡ್ರಾಯ್ತು. ಇದನ್ನು ಇಂಟರ್ಚೇಂಜ್ ಮಾಡಿದ್ರೆ ಆಯಿತು. ಇದು ಫಸ್ಟ್ ಫಂಕ್ಷನ್ ಆಗಿ ತೊಗೊಳ್ಳೋದು, ಇದನ್ನು ಸೆಕೆಂಡ್ ಫಂಕ್ಷನ್ ಆಗಿ ತೊಗೊಳ್ಳೋದು. ಆ್ಯಂಡ್ ದೆನ್ ಅಪ್ಲೈ ದಿ ಪ್ರಾಡಕ್ಟ್ ರೂಲ್. ಸೊ ಅನಂತರ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿದ್ರೆ ಆಯಿತು. ಸೊ ಸೆಕೆಂಡ್ ಎಕ್ಸಾಂಪಲ್, ಸೊ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿ ಎಕ್ಸ್ ಅಂತ ಕ್ವಶನ್ಸಲ್ಲಿ ಇದೆ. ಸೊ ನಾನಿಲ್ಲಿ ಚೇಂಜ್ ಮಾಡ್ತೇನೆ ಫಂಕ್ಷನನ್ನು. ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಅಂತ ತೊಗೋತೀನಿ, ಸೆಕೆಂಡ್ ಫಂಕ್ಷನ್ ಎಕ್ಸ್ ಅಂತ ತೊಗೋತೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಹೇಗಿದೆ ಹಾಗೆ ಬರಿಬೇಕು, ಲಾಗ್ ಎಕ್ಸ್ ಅಂತಾನೆ. ಸೊ ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1 by x. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಎಕ್ಸ್ ಇಸ್, ಅಂದರೆ ಇದು ಇಂಟೆಗ್ರಲ್ ಆಫ್ ಎಕ್ಸ್ ಮಾಡಿದರೆ x² by 2 ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಇದು ಇಂಟೆಗ್ರಲ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ x² by 2. ಸೊ ಇದಕ್ಕೆ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕು, x² by 2 ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ. ಮೈನಸ್ ಆಯ್ತಲ್ಲ, ಈಗ ಪ್ಲಸ್. ನೆಕ್ಸ್ಟ್ 1 by x ಅಂತ ಇದೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತಲ್ಲಿ, -1 ಡಿವೈಡೆಡ್ ಬೈ x² ಅಂತ ಬರುತ್ತೆ. ಅದಾಯ್ತಲ್ಲ, -1 ಡಿವೈಡೆಡ್ ಬೈ x² ಅಂತ. ಸೊ ನೆಕ್ಸ್ಟ್ ಇಂಟೆಗ್ರಲ್ ಆಫ್ x² by 2 ಅಂತ ಇದೆಯಲ್ಲ, ಸೊ ಅದೇನಾಗುತ್ತೆ, ಸೊ ಇಂಟೆಗ್ರಲ್ ಆಫ್ ಇಲ್ಲಿ 1 by 2 ಟೇಕ್ ಇಟ್ ಔಟ್ ಸೈಡ್. ಸೊ ಇಂಟೆಗ್ರಲ್ ಆಫ್ x² ಅಂತ ಹೇಳಿದ್ರೆ x³ ಡಿವೈಡೆಡ್ ಬೈ 3 ಮತ್ತೆ ಬರ್ತಾ ಇರುತ್ತೆ. ಈ ಥರ ಮಾಡೋಕ್ಕೋದ್ರೆ ಗೊತ್ತಾಯ್ತಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಹೀಗೆ ಮಾಡಬಾರ್ದು. ಸೊ ದಿಸ್ ಮೆಥಡ್ ಈಸ್ ಅಂದರೆ ಈ ಥರ ಬರಿತಾ ಇರೋದು ರಾಂಗ್ ಆಗಿದೆ, ಗೊತ್ತಾಯ್ತಲ್ಲ.
ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ಫಸ್ಟ್ ಇದು ಲಾಗ್ ಎಕ್ಸ್ ಇದೆಯಲ್ಲ, ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಹೇಗಿದೆ ಹಾಗೆ ಬರೆಯೋದು. ಇಂಟೆಗ್ರಲ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ x²/2. ನೆಕ್ಸ್ಟ್ ಮೈನಸ್, ಪಾಸಿಟಿವ್ ಆದಮೇಲೆ ನೆಗೆಟಿವ್ ಸೈನ್, ಲಾಗ್ ಎಕ್ಸ್ಗೆ ಟೇಕ್ ದಿ ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/x. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ 1/2 ಇದೆಯಲ್ಲ, ಟೇಕ್ ಇಟ್ ಔಟ್ ಸೈಡ್, ಇಲ್ಲಿ ಹೊರಗಡೆ ತೊಗೊಂಬಿಡಿ. ಅಂದರೆ ಇದಕ್ಕೇನೆ ಇಂಟೆಗ್ರಲ್ ತೊಗೊಂಡ್ರೆ ಇಷ್ಟಕ್ಕೂ ಸೊ x² ಇಂಟೆಗ್ರೇಷನ್ ಮಾಡಿದ್ರೆ ಇಂಟೆಗ್ರೇಷನ್ ಮಾಡಬೇಕು, ಅದನ್ನು ಹಾಗೆ ಬರೆಯೋಣ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿಗೆ ಸ್ಟಾಪ್ ಮಾಡಿರೋಣ. ಈ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೇನಾಗುತ್ತೆ, ಲಾಗ್ ಎಕ್ಸ್ ಇಂಟು x²/2 ಮೈನಸ್ ಇದು ಟೇಕ್ ಇಟ್ 1/2 ಔಟ್ಸೈಡ್, ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು dx. ಗೊತ್ತಾಯ್ತಲ್ಲ. ಸೊ ಏನಾಗುತ್ತೆ ಆನ್ಸರಲ್ಲಿ, ಸೊ ಲಾಗ್ ಎಕ್ಸ್ ಅಂದರೆ x² ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ 1/2 ಇಂಟೆಗ್ರಲ್ ಆಫ್ ಎಕ್ಸ್ ಅಂತ ಹೇಳಿದ್ರೆ x²/2 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟೆಗ್ರೇಷನ್. ಸೊ x² ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ x²/4 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟೆಗ್ರೇಷನ್. ಸೊ ಇಷ್ಟೇ. ಸೊ ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಅಂತ ಮಾಡೋದು, ಇದಕ್ಕೆ ಇಂಟರ್ಚೇಂಜ್ ದಿ ಫಂಕ್ಷನ್. ಸೊ dx ಈಕ್ವಲ್ ಟು ಲಾಗ್ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇಂಟೆಗ್ರಲ್ ಆಫ್ ದಿ ಸೆಕೆಂಡ್ ಫಂಕ್ಷನಿಗೆ ಇಂಟಗ್ರೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟು ಮೈನಸ್ ಇದಿಷ್ಟು ಹೇಗಿದೆ ಗೊತ್ತಾಯ್ತಲ್ಲ, ಅದಕ್ಕೆ ಇಂಟಗ್ರೇಷನ್ ಮಾಡ್ತಾ ಇರೋದು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಇಂಟು d/d ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಗೊತ್ತಾಯ್ತಲ್ಲ. ಇಲ್ಲಿ ಹೇಗಿದೆ ಇದಿಷ್ಟು ನೋಡಿ, ಇದಿಷ್ಟು ಹೇಗಿದೆ ಹಾಗೆ ಇಲ್ಲಿ ಬರೆದಿರೋದು. ಗೊತ್ತಾಯ್ತಲ್ಲ. ಸೊ ಇವಾಗ ಇದಕ್ಕೆ ಇನ್ನೊಮ್ಮೆ ಇಂಟಗ್ರೇಷನ್ ಮಾಡಬೇಕಲ್ಲ, ಈ ಇಂಟಗ್ರೇಷನ್ ಮತ್ತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಷ್ಟೇ. ಸೊ ಇದು ಡಿಫ್ರೆನ್ಷಿಯೇಷನ್ ಇಲ್ಲಿ ಬರಿತಾ ಇದ್ವಿ, ಸೊ ಇವಾಗ ಇನ್ಸೈಡಲ್ಲಿ ಬರೆದಿದ್ದೀನಿ ಅಷ್ಟೇ. ಸೊ ಲಾಗ್ ಎಕ್ಸ್ ಹಾಗೆ ಬರಿಬೇಕು. ಇದು ಇಂಟೆಗ್ರಲ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ x² ಡಿವೈಡೆಡ್ ಬೈ 2 ಮೈನಸ್, ಯಾಕಂದರೆ ಸ್ಟಾಪ್ ಆಗಲ್ಲ. ಸಪೋಸ್ ಇದನ್ನು ಹೊರಗಡೆ ಹಾಕ್ಕೊಂಬಿಟ್ರೆ, ಇಲ್ಲಿ ಇಂಟಗ್ರೇಷನ್ಗೂ ಮುಂಚೆ ಬರೆದ್ರೆ ಡಿಫ್ರೆನ್ಷಿಯೇಷನ್ದು ಅದು ಸ್ಟಾಪ್ ಆಗೋದೇ ಇಲ್ಲ. ಗೊತ್ತಾಯ್ತಲ್ಲ. ಹಾಗಾಗಿ ಈ ಮೆಥಡ್ ಮಾಡಿಕೊಂಡ್ರೆ ಸ್ಟಾಪ್ ಆಗುತ್ತೆ. ಸೊ ಮೈನಸ್ ಇಂಟೆಗ್ರಲ್ ಆಫ್, ಇಲ್ಲಿ ಇಂಟೆಗ್ರಲ್ ಆಫ್ ಎಕ್ಸ್ dx ಅಂತ ಹೇಳಿದ್ರೆ x²/2, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x. ಇಲ್ಲಿ ಎಕ್ಸ್, ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗ್ತದೆ. 1/2 ಟೇಕ್ ಇಟ್ ಔಟ್ ಸೈಡ್, ಇಂಟೆಗ್ರಲ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ x²/2, 2 2s 4 ಅಷ್ಟೇ. ಆ ಪರ್ಪಸಿಗೋಸ್ಕರ ಇಲ್ಲಿ ಡಿಫ್ರೆನ್ಷಿಯೇಷನ್ದು ವ್ಯಾಲ್ಯೂ ಬರೆಯೋ ಬದಲು ನಾನು ಇನ್ಸೈಡಲ್ಲಿ ಬರೆದಿರೋದು. ಸೊ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ, ಇಲ್ಲ ಅಂದರೆ ಸ್ಟಾಪೇ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 3, ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ dx. Though this is not a product, we shall make it so by taking the second function as 1 and then apply the product rule. ಇಲ್ಲಿ ಲಾಗ್ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ, ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಇಲ್ಲ. ಹಾಗಾಗಿ ಏನು ಮಾಡೋಣ, ಫಸ್ಟ್ ಫಂಕ್ಷನ್ ಇದಾಗಿ ತೊಗೊಂಡು ಸೆಕೆಂಡ್ ಫಂಕ್ಷನಿಗೆ 1 ಅಂತ ಕನ್ಸಿಡರ್ ಮಾಡೋಣ. ಸೊ ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಇಂಟು 1 dx. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನಿಗೆ ಇಂಟಗ್ರೇಷನ್ ಅಪ್ಲೈ ಮಾಡ್ತಾ ಇರೋದು, ಮೈನಸ್ ಮತ್ತೆ ಇಲ್ಲೇನು ಮಾಡ್ತಾ ಇರೋದು, ಇಂಟಗ್ರೇಷನ್ ಮಾಡಿಕೊಂಡು, ಅಂದರೆ ಸೆಕೆಂಡ್ ಫಂಕ್ಷನಿಗೆ ಇಂಟಗ್ರೇಷನ್ ಮಾಡಬೇಕಲ್ಲ, ಮತ್ತೆ ಅದಕ್ಕೆ ಇಂಟಗ್ರಲ್ ಆಫ್ 1 dx ಇದು ಫುಲ್ ಹೇಗಿದೆ ಅಷ್ಟನ್ನು ಇಲ್ಲಿ ಬರೀತಾ ಇರೋದು. ಮತ್ತು ಇದು ಲಾಗ್ ಎಕ್ಸ್ ಇದೆಯಲ್ಲ, ಆ ಡಿಫ್ರೆನ್ಷಿಯೇಷನ್ ಇನ್ಸೈಡ್ ದಿ ಇಂಟೆಗ್ರಲಲ್ಲೇ ಹಾಕೋತಾ ಇದ್ದೀನಿ dx ಅಂತ, ಯಾಕಂದರೆ ಇಲ್ಲಾಂದರೆ ಸ್ಟಾಪ್ ಆಗಲ್ಲ ಅದು. ಅದಕ್ಕೆ ಇಲ್ಲಿ ಲಾಗ್ ಎಕ್ಸ್, ಇಂಟೆಗ್ರಲ್ ಆಫ್ 1 dx ಅಂದರೆ ಎಕ್ಸ್, ಇಂಟೆಗ್ರಲ್ ಆಫ್ 1 ಕಾನ್ಸ್ಟೆಂಟಿಗೆ ಇಂಟಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ, ಮೈನಸ್ ಇಲ್ಲ ಹಾಗೆ ಬರೀರಿ ಇಂಟಗ್ರೇಷನ್ ಆಫ್ 1 dx ಅಂತ ಹೇಳಿದ್ರೆ ಎಕ್ಸ್, ಇಲ್ಲಿ ಡಾಟ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ 1/x, ಇಲ್ಲಿ dx ಇದೆಯಲ್ಲ ಅದನ್ನು dx ಹಾಗೆ ಬರೆಯೋದು. ಇದು LHS ಆ್ಯಸ್ ಇಟ್ ಈಸ್, ಇದನ್ನು ಈಚೆ ಸೈಡ್ ಬರೀರಿ, ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಈ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಕಾನ್ಸ್ಟೆಂಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್,
plus constant of integration. Next example 4. Integral of x cube plus x plus 1 into e power of 2x dx. It is convenient to apply the Bernoulli's rule on application of the rule we get. So first function as it is ಹಾಗೆ ತಗೋಬೇಕು, ಯಾಕಂದರೆ ಪಾಲಿನಾಮಿಯಲ್ನ ಫಸ್ಟ್ ಫಂಕ್ಷನ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಅದಕ್ಕೆ. ಸೊ ಇದನ್ನು ಫಸ್ಟ್ ಫಂಕ್ಷನ್ ಆಗಿ ತಗೊಳ್ಳಿ. ನೆಕ್ಸ್ಟು ಇಂಟಗ್ರಲ್ ಆಫ್ ಇ ಪವರ್ ಆಫ್ 2x ಇಸ್ ಇ ಪವರ್ ಆಫ್ 2x ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್ ಇಸ್ 2 ಮೈನಸ್ ಟೇಕ್ ದಿ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಒನ್. ಇದಕ್ಕೆ ಡಿಫರೆನ್ಷಿಯೇಟ್ ಮಾಡಬೇಕು ಇವಾಗ. 3x² ಪ್ಲಸ್ 1 ಅಂತ ಬರುತ್ತೆ. ಇದಕ್ಕೆ ಮತ್ತೆ ಇಂಟಗ್ರೇಷನ್ ಮಾಡಿದ್ರೆ 1/2 ಆಲ್ರೆಡಿ ಇರುತ್ತೆ, 1/2 ಅಂತ. ಇ ಪವರ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇ ಪವರ್ ಆಫ್ 2x ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇ ಪವರ್ ಆಫ್ 2x 2 2s 4 ಆಯಿತು. ಸೊ ಮತ್ತೆ ಇವಾಗ ಇದಕ್ಕೆ ಡಿಫರೆನ್ಷಿಯೇಟ್ ಮಾಡಬೇಕು. ಸೊ 3 2s 6x ಆಯಿತು. ಇ ಪವರ್ ಆಫ್ 2x ಇಲ್ಲಿ 4 ಇದೆಯಲ್ಲ 1/4 ಹಾಗೆ ಬರೀರಿ. ಇ ಪವರ್ ಆಫ್ 2x ಡಿವೈಡೆಡ್ ಬೈ 2 ಅಂದರೆ 4 2s 8 ಆಯಿತು. ಮತ್ತೆ ಇದಕ್ಕೆ ಡಿಫರೆನ್ಷಿಯೇಟ್ ಮಾಡಿದರೆ 6 ಬರುತ್ತೆ. ಇ ಪವರ್ ಆಫ್ 2x ಇಲ್ಲಿ 8 ಇದೆಯಲ್ಲ 1/8 ಹಾಗೆ ಇರಲಿ, ಇಂಟು ಇ ಪವರ್ ಆಫ್ 2x 6 ಇ ಪವರ್ ಆಫ್ 2x ಡಿವೈಡೆಡ್ ಬೈ 2 8 2s 16 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಓಕೆ, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇಂಟಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಇ ಪವರ್ ಆಫ್ 2x ಇಂಟು ಡಿ ಎಕ್ಸ್ ಯೋಚನೆ ಮಾಡಬೇಕು. ಸೊ ಇದು ಫಸ್ಟ್ ಫಂಕ್ಷನ್ ಆಗಿ ತೊಗೊಂಡ್ರೆ ಕಾನ್ಸ್ಟೆಂಟ್ ಸಿಗುತ್ತೆ ನಮಗೆ. ಓಕೆ, ಇದನ್ನು ಫಸ್ಟ್ ಫಂಕ್ಷನ್ ಆಗಿ ತೊಗೊಳ್ಳೋಣ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ 1 ಮತ್ತು ಇಂಟಗ್ರಲ್ ಆಫ್ ಇ ಪವರ್ ಆಫ್ 2x ಇಸ್ ಇ ಪವರ್ ಆಫ್ 2x ಡಿವೈಡೆಡ್ ಬೈ 2. ನೆಕ್ಸ್ಟ್ ಪಾಸಿಟಿವ್ ಆದಮೇಲೆ ನೆಗೆಟಿವ್ ಸೈನು. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x² ಪ್ಲಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0. ಸ್ಟಾಪ್ ಇಟ್ ಹಿಯರ್. ನೆಕ್ಸ್ಟ್ 1/2 ಆಲ್ರೆಡಿ ಇದೆ, ಇಲ್ಲಿ 1/2 ತೊಗೊಳ್ಳೋಣ. ಇಲ್ಲಿ ಇ ಪವರ್ ಆಫ್ 2xಗೆ ಇಂಟಗ್ರೇಟ್ ಮಾಡಬೇಕು. ಇಂಟಗ್ರಲ್ ಆಫ್ ಇ ಪವರ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇ ಪವರ್ ಆಫ್ 2x ಡಿವೈಡೆಡ್ ಬೈ 2. ನೆಕ್ಸ್ಟ್ ಇದು ಪಾಸಿಟಿವ್ ಸೈನ್. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಇವಾಗ. ಸೊ 3 2s 6 ಆಗುತ್ತೆ. 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾನ್ಸ್ಟೆಂಟು 0 ಆಯಿತು. ಇಲ್ಲಿಗೆ ಸ್ಟಾಪ್ ಮಾಡಿ, ಅಂದರೆ ಇಲ್ಲಿಗೆಲ್ಲ ನೆಕ್ಸ್ಟು ಇದು 1/4 ಆಯಿತು. ಇ ಪವರ್ ಆಫ್ 2xಗೆ ಇಂಟಗ್ರಲ್ ಆಫ್ ಇ ಪವರ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಇ ಪವರ್ ಆಫ್ 2x ಡಿವೈಡೆಡ್ ಬೈ 2. ಇಲ್ಲಿ ಪ್ಲಸ್ ಆದಮೇಲೆ ನೆಕ್ಸ್ಟು ಮೈನಸ್ ಸೈನ್ ಬರಿಬೇಕು. 6xಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಸೊ 6 ಬರುತ್ತೆ. 4 2s 8 ಮತ್ತು ಇ ಪವರ್ ಆಫ್ 2xಗೆ ಇಂಟಗ್ರೇಟ್ ಮಾಡಬೇಕು. ಇಂಟಗ್ರಲ್ ಆಫ್ ಇ ಪವರ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇ ಪವರ್ ಆಫ್ 2x ಡಿವೈಡೆಡ್ ಬೈ 2 ಬರುತ್ತೆ. ಅಗೇನ್ ಪ್ಲಸ್ ಹಾಕಿ 6ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 0 ಆಗುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಫೈನಲ್ ಆನ್ಸರು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಇ ಪವರ್ ಆಫ್ 2x ಡಿವೈಡ್ ಬೈ 2 ಮೈನಸ್ 3x² ಪ್ಲಸ್ 1 ಇ ಪವರ್ ಆಫ್ 2x ಡಿವೈಡೆಡ್ ಬೈ 2 2s 4 ಪ್ಲಸ್ 6x ಇ ಪವರ್ ಆಫ್ 2x 4 2s 8 ಮೈನಸ್ 6 ಇ ಪವರ್ ಆಫ್ 2x ಡಿವೈಡೆಡ್ ಬೈ 8 2s 16 ಅಷ್ಟೆ. Okay, thank you so much.